6,000 ಕ್ಯೂಸೆಕ್ ನೀರು ಕರ್ನಾಟಕ ಬಿಡದೆ ಇರುವಂತಹ ವಿಧಾನಸಭೆಯ ನಿರ್ಣಯದ ಮೇಲೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೀತಿ ಮತ್ತೆ ಕರ್ನಾಟಕ ತಪರಾಕಿ ಹಾಕಿಸ್ಕೊಂಡು ಬಂದಾಗ ಆಯಿತು. ಮತ್ತೊಂದು ಬಾರಿ ಸುಪ್ರೀಂ ಕೋರ್ಟ್ ಕಟ್ಟ ಕಡೆಯ ಎಚ್ಚರಿಕೆಯನ್ನ ಕೊಡ್ತು, ಬೋರ್ಡ್ ಅನ್ನ ರಚನೆ ಮಾಡೋದಕ್ಕೆ ಹೇಳ್ತು. ಮಂಗಳವಾರ ರಚನೆ ಮಾಡಿ ಬುಧವಾರ ತಜ್ಞರ ತಂಡವನ್ನ ಕಳಿಸಿ ತದನಂತರ ನಾವು ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀವಿ ಅಂತ. ಈ ತೀರ್ಪನ್ನ ನೋಡಿದಂತಹ ಮತ್ತು ಕೇಳಿದಂತಹ ಜನ ಸಹಜವಾಗಿ ಒಂದು ರೀತಿ ಆತಂಕಗೊಂಡಿದ್ದಾರೆ. ಅಲ್ಲಲ್ಲಿ ಸಣ್ಣದಾಗಿ ಪ್ರತಿಭಟನೆಗಳು ಆರಂಭ ಆಗಿದೆ. ಎಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಎಲ್ಲವೂ ಮುಗಿದು ಹೋಯ್ತೇನೋ ಅನ್ನುವಂತಹ ಭಾವನೆ, ಆತಂಕ ಮನೆ ಮಾಡ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಹಿರಿಯ ವಕೀಲರಾದಂತಹ ಶ್ಯಾಮ್ ಸುಂದರ್, ವಿವೇಕ್ ರೆಡ್ಡಿ ಅವರು, ಮತ್ತೊಂದು ಕಡೆ ರೈತ ಮುಖಂಡರಾದಂತಹ ಕುರುಬೂರು ಶಾಂತಕುಮಾರ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು. ಆಲ್ ರೈಟ್, ಮುಖ್ಯಮಂತ್ರಿಗಳು ಇವತ್ತು ಸಹಜವಾಗಿ ಒಂದು ರೀತಿ ಆತಂಕಗೊಂಡಿದ್ರಂತೆ. ಅವರು ಕರ್ನಾಟಕ ಭವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಎಲ್ಲ ವಾದ ವಿವಾದ ಮತ್ತು ಕಲಾಪವನ್ನು ತುಂಬ ಸೂಕ್ಷ್ಮವಾಗಿ ತಿಳಿದುಕೊಂಡ್ರು. ತದನಂತರ ಏನು ಮಾತಾಡಲಿಲ್ಲ, ವಾಪಸ್ ರಿಟರ್ನ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾರಾಯಣಗೌಡ್ರೆ, ನೀವು ಆವಾಗಲೇ ಹೇಳ್ತಾ ಇದ್ರಿ, ಸಂಸದರುಗಳು ಕೇವಲ ಬಿಜೆಪಿ ಸಂಸದರಲ್ಲ, ಕರ್ನಾಟಕದ ಅಷ್ಟೋ ಮಂದಿ ಸಂಸದರು ಈ ವಿಚಾರದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಜೊತೆಗೆ ನಮ್ಮ ದನಿ ಏನಿದೆ ಆ ದನಿಗೆ ಅವರು ದನಿಗೂಡಿಸ್ಬೇಕು. ಇಲ್ಲಿಯವರೆಗೆ ಎಲ್ಲ ಒಂದ್ ಕಡೆ ಮುದ್ದನ್ಮೇಗೌಡರು ಅವರು ಇವರು ಬಿಟ್ರೆ ಆ 28 ಜನ ಎಲ್ಲೋದ್ರು, ಎಲ್ಲಿ ಕಾಣೆ ಆದ್ರು ನನಗಂತೂ ಕಾಣಲ್ಲ. ನಿಮ್ಗೇನಾದ್ರೂ ಕಾಣಿಸಿದ್ರ ಅಂತ? ಅಲ್ಲ, ಬಹುಶಃ ನಮಗೆ ಕಾಣಿಸ್ತೇ ಹೋದ್ರು ನಿಮಗೆ ಕಾಣಿಸ್ಬೇಕು. ಅವರು ನಿಮಗೆ ಕಾಣಿಸಿಲ್ಲ ಅಂದ್ರೆ ನಮಗೆ ಕಾಣಿಸೋದು ಭಾರಿ ಕಷ್ಟ. ಹಾಗಾಗಿ 28 ಜನ ಲೋಕಸಭಾ ಸದಸ್ಯರು, ನಾನು ಯಾತಕ್ಕೆ 17 ಜನ ಬಿಜೆಪಿ ಅವರು ಭಾರಿ ಜವಾಬ್ದಾರಿಯಿಂದ ಇಂಥ ಸಂದರ್ಭದಲ್ಲಿ ನಡ್ಕೋಬೇಕಾಗತ್ತೆ ಅಂತ ಹೇಳಿದೆ ಅಂದ್ರೆ, ಈಗ ಮಂಡಳಿಯನ್ನ ರಚನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧೀನಕ್ಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸೂಚನೆ ಸಿಕ್ಕಿದೆ. ಈಗಿರುವಾಗ 28 ಜನ ಲೋಕಸಭಾ ಸದಸ್ಯರು ಸಹ ಕೇಂದ್ರ ಸರ್ಕಾರದ ವಿರುದ್ಧ ನಿಲ್ಲಬೇಕಾಗತ್ತೆ. ಅದರೊಳಗೆ ಕರ್ನಾಟಕದಿಂದ ಏನ್ ನಾವು 17 ಜನನ ಲೋಕಸಭಕ್ಕೆ ಆಯ್ಕೆ ಮಾಡಿ ಏನು ಕಳಿಸ್ಕೊಟ್ಟಿದ್ದೀವಿ, ಆ ಜನರ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ಈಗ ಬಿಜೆಪಿಯ ಭಾರಿ ದೊಡ್ಡ ಜವಾಬ್ದಾರಿ ಕೇಂದ್ರದ ಮೇಲೆ ಒತ್ತಡವನ್ನು ತರುವಂತದ್ದಿದೆ. ಹಾಗಾಗಿ 17 ಜನ ಲೋಕಸಭಾ ಸದಸ್ಯರೇನಿದ್ದಾರೆ ಮತ್ತೆ ಬಿಜೆಪಿಯ ಕೇಂದ್ರದ ಮಂತ್ರಿಗಳೇನು ಕರ್ನಾಟಕದವರಿದ್ದಾರೆ ಅವ್ರ ಮೇಲೆ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಕೆಲಸ ಮಾಡಬೇಕಾಗತ್ತೆ. ಮತ್ತೆ ಅವರು ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ, ಮುಂದೆ ಬಿಜೆಪಿ ಅಧಿಕಾರ ಬರಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ ಕನಸನ್ನು ಕಟ್ಕೊಂಡಿದ್ದಾರೆ. ಆ ಕನಸನ್ನು ಕಟ್ಕೊಂಡಿರುವಂಥ ಜನರು ಈಗ ಭಾರಿ ಜವಾಬ್ದಾರಿಯಿಂದ ಕರ್ನಾಟಕದ ಪರವಾಗಿ ಕರ್ನಾಟಕದ ಸ್ವಾಭಿಮಾನವನ್ನು ಎತ್ತಿಡಿಬೇಕಾಗತ್ತೆ, ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಮಂಡಳಿ ರಚನೆ ಮಾಡಬಾರ್ದು ಅಂತ ಹೇಳಿ ಕೇಂದ್ರಕ್ಕೆ ಎಷ್ಟು ಥರದ ಲಾಬಿ ಮಾಡೋಕ್ಕಾಗುತ್ತೋ, ಎಷ್ಟು ಒತ್ತಡ ತರಕ್ಕಾಗುತ್ತೋ ಆ ಒತ್ತಡವನ್ನು ತರುವಂಥದ್ದು ಆಗಬೇಕು. ಅವರಿಂದ ಇಡೀ ಕರ್ನಾಟಕದ 28 ಜನ ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಪಕ್ಷಗಳು ಅವತ್ತೇನು 2 ಸದನದಲ್ಲಿ ಏನು ಒಂದು ತೀರ್ಮಾನಕ್ಕೆ ಬದ್ಧ ಆಗಿದ್ದಾರೋ, ನಿರ್ಣಯವನ್ನು ತಗೊಂಡಿದ್ದಾರೋ, ಹಾಗಾಗಿ ಬಿಜೆಪಿ, ಕಾಂಗ್ರೆಸ್ಸು, JDS ಈ ಎಲ್ಲವೂ ಸಹ ಇವತ್ತಿನ ಸಂದರ್ಭಕ್ಕೆ ಪಕ್ಷ ಭೇದವನ್ನು ಎಲ್ಲರೂ ಮರೆತು ಅವತ್ತು ಹೇಗೆ ಆ ನಿರ್ಣಯವನ್ನು ತಗೊಂಡ್ರೋ ಹಾಗೆ ಇವತ್ತು ಸಹ ಧ್ವನಿಗೂಡಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಮಂಡಳಿ ರಚನೆ ಆಗಕ್ಕೆ ಬಿಡಬಾರ್ದು. ಕರ್ನಾಟಕದಲ್ಲಿ ಎಲ್ಲ ಜನ ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀವಿ, ನಾವೆಲ್ಲ ನಿಂತ್ಕೋತೀವಿ. ಒಟ್ಟಾರೆ ಎಲ್ಲರನ್ನೂ ಜೈಲಿಗೆ ಹಾಕೋದಾದ್ರೆ ನಮ್ಮನ್ನೆಲ್ಲರನ್ನೂ ಜೈಲಿಗೆ ತಗೊಂಡೋಗಿ ಹಿಡ್ಲಿ, ಚಿಂತೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಭಾರಿ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಏನೆಲ್ಲ ಮಾಡಲಿಕ್ಕೆ ಆ ಕರ್ನಾಟಕನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವೇನೋ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡಲೇಬೇಕಾಗತ್ತೆ. ಆ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಅದರಲ್ಲೂ ಬಿಜೆಪಿ ಪಕ್ಷದ ಈ ಮುಖಂಡರುಗಳು ಏನಿದ್ದಾರೆ, 17 ಜನ ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಗಳಿದ್ದಾರೆ, ಭಾರಿ ಜವಾಬ್ದಾರಿಯಿಂದ ನಡ್ಕೋಬೇಕು. ಇಲ್ಲ ಅಂದ್ರೆ ಅವರು ತನ್ನ ರಾಜೀನಾಮೆಯನ್ನು ಅವ್ರ ಪಕ್ಷಕ್ಕೆ ಹೋಗೋದು, ನಾವು ಹೊರ ಹೋಗ್ತೀವಿ ಎನ್ನುವ ಬೆದರಿಕೆಯನ್ನು ಸಹ ಈಗ ಹಾಕ್ಬೇಕಾಗತ್ತೆ. ಅದನ್ನಂತೂ ಮಾಡಲ್ಲ ಬಿಡಿ. ಶ್ಯಾಮ್ ಸುಂದರ್ ಸರ್, ವಿವೇಕ್ ಸರ್ ಹೇಳಿ. ಬಹುಶಃ ಮೇಡಮ್ ಒಂದು ಬಹುದೊಡ್ಡ ಗೊಂದಲ ಇಲ್ಲಿ ಏನಂತಂದ್ರೆ, ತ್ರಿಸದಸ್ಯ ಪೀಠ ಹೇಳಿದ್ದಾರೆ ಈ ಬೋರ್ಡ್ ಮ್ಯಾನೇಜ್ಮೆಂಟ್ನ ಅಂತಿಮ ತೀರ್ಪವರೆಗೂ ನಾವು ಮುಂದೂಡಿಸ್ತೀವಿ ಅಂತ. ಅದನ್ನ BV ಆಚಾರ್ಯವರು ಹೇಳಿದ್ರು. ತ್ರಿಸದಸ್ಯ ಪೀಠ ಒಂದು ಸಾರಿ
ಈ ಬೋರ್ಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ನಿರ್ದಿಷ್ಟವಾದ ನಿಖರವಾದ ಒಂದು ಅಭಿಪ್ರಾಯಕ್ಕೆ ಬಂದ್ಮೇಲೆ ಆ ಅಭಿಪ್ರಾಯವನ್ನ ಉಲ್ಲೇಖಿಸಿ ಅದನ್ನ ಆದೇಶವಾಗಿ ಬರೆದ ಮೇಲೆ ಎರಡು ಪೀಠ ಅದಕ್ಕೆ ವಿರುದ್ಧವಾಗಿ ಅದನ್ನ ಬಿಡುಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಈ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಮನದಟ್ಟು ಮಾಡೋದು ಇಲ್ಲ ಇವತ್ತು ಗೊತ್ತಿಲ್ಲ. ಮಾಡದೇ ಇದ್ರೂ ಸಹ ತ್ರಿಸದಸ್ಯ ಪೀಠನೇ ಅಂತಿಮ ಒಂದು ಆದೇಶ. ಇದನ್ನ ನಾವು ಇವಾಗ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ತ್ರಿಸದಸ್ಯ ಪೀಠ ಹೇಳೋದನ್ನ ಇವತ್ತು ಫಾಲೋ ಮಾಡಬೇಕು ಅಂತಂದ್ರೆ ಅಲ್ಲಿ ಕೇಂದ್ರ ಸರ್ಕಾರನೂ ಪಾರ್ಟಿ ಆಗಿರ್ತಾರೆ. ಅಂತಹ ಪರಿಸ್ಥಿತಿನಲ್ಲಿ ನಾವು ಬೋರ್ಡ್ ಮ್ಯಾನೇಜ್ಮೆಂಟ್ನಲ್ಲೂ ಸಹ ತ್ರಿಸದಸ್ಯ ಪೀಠ ಹೇಳೋವರೆಗೂ ಅದರ ಅಂತಿಮ ತೀರ್ಪು ಬರೋವರೆಗೂ ನಾವಿಲ್ಲಿ ಆ ವಿಷಯದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ಲಿಕ್ಕಾಗಲ್ಲ, ನಮ್ಮ ಪ್ರತಿನಿಧಿಗಳನ್ನ ಕಳ್ಸೋದಿಕ್ಕಾಗಲ್ಲ ಅನ್ನೋ ಒಂದು ನಿಲುವನ್ನು ತಗೊಬೇಕಾಗತ್ತೆ. ಇನ್ನೊಂದು ಎರಡನೇದೇನಂತಂದ್ರೆ ತ್ರಿಸದಸ್ಯ ಪೀಠ ಹೇಳಿದ್ದು ಅಂತಿಮ ತೀರ್ಪು ಕಾವೇರಿ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟು ಬಹಳ ಸಕ್ರಿಯವಾಗಿ ಇದನ್ನೆಲ್ಲ ಆಲಿಸಿ ಈ ತೀರ್ಪು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಳೋವರೆಗೂ ನೀವು ಬೋರ್ಡ್ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಅದನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಇನ್ನು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನ ಕಾಯ್ದಿರಿಸೋ ಪರಿಸ್ಥಿತಿಯಲ್ಲಿದೆ. ಆ ಅಂತಿಮ ತೀರ್ಪಿನಲ್ಲಿ ಪ್ರಾಧಿಕಾರ ಕೊಟ್ಟಿರೋ ತೀರ್ಪು ಸರಿ ಇದೆಯೋ ಇಲ್ಲೋ ಅಂತ ಅಲ್ಲಿ ನ್ಯಾಯಾಧೀಶರು ಅದನ್ನು ನೋಡಬೇಕಾಗತ್ತೆ, ಎಲ್ಲ ವಾದಗಳನ್ನ ಆಲಿಸ್ಬೇಕಾಗತ್ತೆ. ಒಂದು ವೇಳೆ ಇದು ಸರಿ ಇಲ್ಲ, ತೀರ್ಪೇ ಸರಿ ಇಲ್ಲ, ಬಹಳ ಬಹಳ ದೊಡ್ಡ ಪ್ರಮಾದಗಳಿದ್ದಾವೆ ಇದರಲ್ಲಿ ಆದೇಶಗಳಲ್ಲಿ. ಪ್ರಾಧಿಕಾರದ ಆದೇಶ ಅದು ಪೂರ್ತಿ ತಮಿಳುನಾಡು ಪರವಾಗಿದೆ. ಸುಮಾರು ಒಂದು 22 ಲಕ್ಷಕ್ಕೆ ಅವ್ರಿಗೆ ಹಸಿರು ನಿಶಾನೆ ಕೊಟ್ಟಿದ್ದಾರೆ ಕೃಷಿ ಭೂಮಿನ ಇದು ಮಾಡೋದಕ್ಕೆ, ಕೃಷಿಯಾಗಿ ಪರಿವರ್ತಿಸ್ಕೊಳೋದಕ್ಕೆ, ಉಪಯೋಗಿಸ್ಕೊಳೋದಕ್ಕೆ. ನಮಗೆ ಬಹಳ ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ನದಿ ನೀರುಗಳ ಆದೇಶಗಳು ಸಹ ಇಂಟರ್ನ್ಯಾಷನಲ್ ರಿವರ್ಸ್ ಆಗಲಿ. ಒಂದು ಪ್ರಶ್ನೆ ಹೇಳಿ ಸರ್, ಹೇಳಿ ವಿವೇಕ್ ರೆಡ್ಡಿ ಅವರೇ, ನಾನು ಒಂದು ಪ್ರಶ್ನೆ ಹೇಳಿ. ಈಗ ನ್ಯಾಯಾಂಗಕ್ಕೆ ನ್ಯಾಯಾಧೀಶರೇ ಅಪಮಾನ ಮಾಡ್ದಂಗೆ ಅಂತಕ್ಕಂಥ ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರೇ ತೀರ್ಮಾನ ಕೊಟ್ಟಿದ್ದಾರೆ. ಇವತ್ತು ಇದು ರಾಜ್ಯ ಸರ್ಕಾರದ 2 ಸದನಗಳು ಕುಡಿಯುವ ನೀರಿಗಾಗಿ ನಾವು ನೀರು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಅದನ್ನು ಮಾನ್ಯ ಮಾಡದೇನೆ ಬೆಳೆಗೋಸ್ಕರ ನೀರು ಕೊಡಿ, ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇದಾರಲ್ಲ, ಇದು ನ್ಯಾಯಾಂಗಕ್ಕೆ ಮಾಡದಂತ ಅಪಮಾನ ಅಲ್ವೇ? ಖಂಡಿತವಾಗ್ಲೂ ನಿಮ್ ಮುಂದೆ ಹೇಳ್ತಕ್ಕಂಥ ಖಂಡಿತವಾಗ್ಲೂ ಅದಕ್ಕಿಂತ ದೊಡ್ಡ ಅಪಮಾನ ಏನಂದ್ರೆ ವಿವೇಕ್ ರೆಡ್ಡಿ ಅವ್ರು ಹೇಳ್ತಾ ಇರೋದು, ಶಾಂತಕುಮಾರ್ ಅವರೇ, ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ರ ಮಾತಿನ ಸೂಕ್ಷ್ಮ ಮಾತ್ರ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಸ್ವೀಕರಿಸಬೇಕಾಗ್ತದೆ. ಒಂದೇನಪ್ಪಾ ಅಂದ್ರೆ ತ್ರಿಸದಸ್ಯ ಪೀಠ ಅಂದ್ರೆ ಈಗ ಇರ್ತಕ್ಕಂಥ ಈ 2 ಜನ ಸದಸ್ಯ ನ್ಯಾಯಮೂರ್ತಿಗಳಿರ್ತಕ್ಕಂಥ ಪೀಠಕ್ಕಿಂತ ದೊಡ್ಡದಾದಂಥ ಪೀಠ ಈಗಾಗಲೇ ಈ ಒಂದು ಹಲವು ಸಂದರ್ಭಗಳಲ್ಲಿ ಹಿಂದೆ ಒಂದ್ಸಲ ಈ ಅಪ್ಲಿಕೇಶನ್ ಹಾಕಿ ಮತ್ತೆ ವಿಡ್ರಾ ಮಾಡ್ಕೊಂಡು ಮತ್ತೆ ಫೈಲ್ ಮಾಡಿದ್ರೇನು ಕಾವೇರಿ ಬೋರ್ಡ್ ಮಾಡಿ ಅಂತ ಹೇಳಿ ಅದನ್ನ ತ್ರಿಸದಸ್ಯ ಪೀಠ ಇದನ್ನೇನಾದ್ರೂ ನಾವು ಈಗ ಕೈಗೆತ್ಕೊಂಡ್ರೆ ಮೇನ್ ಮ್ಯಾಟ್ರನ್ನ ಡಿಸೈಡ್ ಮಾಡ್ಲಿಕ್ಕೆ ಹೋದಂಗಾಗತ್ತೆ. ಹಾಗಾಗಿ ಇದನ್ನ ಮೇನ್ ಮ್ಯಾಟ್ರು ಅಂದ್ರೆ ಕಾವೇರಿ ಟ್ರಿಬ್ಯುನಲ್ನ ಜಡ್ಜ್ಮೆಂಟ್ ಅನ್ನ ಚಾಲೆಂಜ್ ಮಾಡಿರ್ತಕ್ಕಂಥ ಮೇನ್ ಮ್ಯಾಟ್ರ್ ಏನಿದೆ ಆ ಮೇನ್ ಮ್ಯಾಟ್ರನ್ನ ಡಿಸ್ಪೋಸ್ ಮಾಡುವಾಗ ಅದ್ರ ಜೊತೆಲ್ಲೇ ಮಾಡೋಣ ಅಂತೇಳಿ ತ್ರಿಸದಸ್ಯ ಪೀಠ ಬಹಳ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅದನ್ನ ಕಾಯ್ದಿರಿಸಿರ್ತಕ್ಕಂಥ ಸಂದರ್ಭದಲ್ಲಿ ತ್ರಿಸದಸ್ಯ ಪೀಠದ ಆದೇಶಕ್ಕೆ ಮಾರಕವಾಗುವಂತ ರೀತಿಯಲ್ಲಿ, ಕ್ರಾಸ್ ಆಗುವಂತ ರೀತಿಯಲ್ಲಿ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಲಯದ ದ್ವಿಸದಸ್ಯ ಪೀಠ ನಡ್ಕೊಂಡಾಗ ಅದು ಒಂದು ದ್ವಿಸದಸ್ಯ ಪೀಠ ತ್ರಿಸದಸ್ಯ ಪೀಠಕ್ಕೆ ಮಾಡ್ತಾ ಇರ್ತಕ್ಕಂಥ ಅವಮಾನ. ಬಿ.ವಿ. ಆಚಾರ್ಯರವರು ಬಹಳ ಕ್ಲೀನ್ ಆಗಿ ಹೇಳಿದ್ರು, ವಿವೇಕ್ ರೆಡ್ಡಿ ಅವರು ಬಹಳ ಕ್ಲೀನ್ ಆಗಿ ಹೇಳಿದ್ರು. ಈ ಒಂದು ಸೂಕ್ಷ್ಮತೆ ನಾರಿಮನ್ ಅವ್ರನ್ನ ಯಾಕೆ ಸುಮ್ಮನಿರಿಸಿದೆ, ಕೇಂದ್ರ ಸರ್ಕಾರವನ್ನು ಯಾಕೆ ಸುಮ್ಮನಿರಿಸಿದೆ? ಇಟ್ ಈಸ್ ನಾಟ್ ಎ ಪ್ರಾಪರ್ ಮ್ಯಾಟರ್ ಟು ಬಿ ಡಿಸ್ಕಸ್ಡ್ ನೌ, ಫಾಲೋಡ್ ನೌ. ಈಗಿರ್ತಕ್ಕಂಥದ್ದೇನು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರು ಯಾರ್ಯಾರು ಎಷ್ಟೇ ಹಂಚ್ಕೋಬೇಕಿಷ್ಟೇ ಬೇಡವಾ ಅನ್ನುವಂತ ವಾದ ವಿವಾದನೆ ನಡೀಲಿಲ್ಲ. ಅಲ್ಲಿ ನೀರೆಷ್ಟು ಬಿಡ್ಬೇಕು ಬಿಡಬಾರ್ದು ಅನ್ನೋದು ಮಾತ್ರ ಇತ್ತು. ಬಟ್ ಸ್ವಯಂ ಹಾಸನದಿಂದ ನಮ್ಮ ಪ್ರತಿನಿಧಿ ಈಗ ಸಮೀರ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಾಸನದಲ್ಲೇ ಈ ತೀರ್ಪಿಗೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ. ಎಸ್ ಸಮೀರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೇಗಿದೆ ಹಾಸನದ ಜನ ಈ ತೀರ್ಪಿಗೆ ಹೇಗೆ ರಿಯಾಕ್ಟ್? ರಾಧಾ, ಪ್ರತಿ ಬಾರಿ ಏನು ಕಾವೇರಿ ಈ ವಿಚಾರದಲ್ಲಿ ಹಾಸನ ಜಿಲ್ಲೆ ಹೇಮಾವತಿ ನದಿಯಿಂದನೇ ಹೆಚ್ಚು ನೀರು ಬಿಡ್ತಾರೆ, ಮತ್ತೆ ಇಲ್ಲಿಯ ರೈತರಿಗೆ ತೊಂದರೆ ಆಗ್ತದೆ ಅನ್ನೋಂಥದ್ದು ಇಲ್ಲಿಯ ರೈತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ.
ಮತ್ತೆ ಈಗ ಕುಡಿಯೋದಕ್ಕೆ ಸಹ ಇಲ್ಲಿ ನೀರು ಸಾಲೋದಿಲ್ಲ ಅಂತ ಸಂದರ್ಭದಲ್ಲಿ ಕೋರ್ಟ್ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಈ ಒಂದು ಆದೇಶಕ್ಕೆ ಹಾಸನದಲ್ಲಿ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿದೆ. ಏನು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧ ತೀವ್ರವಾದ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಸಾರ್ವಜನಿಕ ಸರ್ ಏನನ್ನುತ್ತೆ, ಈಗ ಈ ಒಂದು 1ನೇ ತಾರೀಕಿಂದ ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡ್ಲಿಕ್ಕೆ ಹೇಳಿದ್ದಾರೆ. ಇವತ್ತು ಆದೇಶದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಮಾಡ್ಬೇಕು ಅನ್ಸುತ್ತೆ ಸರ್? ಈಗ ನಾವು ಹೇಳ್ಬೇಕು ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಅಂಗಗಳಿದ್ದಾವೆ. ಒಂದು ಕಾರ್ಯಾಂಗ, ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ. ನಾವು ಈ 2 ಅಂಗಗಳು ತಪ್ಪು ಮಾಡಿದಾಗ ಶಾಸಕಾಂಗ ನ್ಯಾಯಾಂಗಕ್ಕೆ ಹೋಗಿ ನ್ಯಾಯನ ಕೇಳ್ತಾ ಇದ್ದೋ. ಆದ್ರೆ ಇವತ್ತು ನ್ಯಾಯಾಂಗನೇ ತಪ್ಪು ಮಾಡಿದಾಗ ಯಾರ ಬಳಿ ಹೋಗೋದು ಅನ್ನೋದೊಂದು ನಮಗೆ ದೊಡ್ಡ ಪ್ರಶ್ನೆ ಆಗಿದೆ. ಏನಾಗಿದೆ ಅಂದರೆ, ಒಲೆ ಎತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರಿ ಎತ್ತಿ ಉರಿದೊಡೆ ನಿಲ್ಲಬಹುದೇ ಅಂತ ಇವತ್ತು ಎಲ್ಲ ನಮ್ಮ ದೇಶದ ನ್ಯಾಯಾಂಗನೇ ಪ್ರಶ್ನೆ ಮಾಡುವಂಥ ಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಗೆ ಈ ಕಾರಣ ಏನು ಅನ್ಸುತ್ತೆ? ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ಸುತ್ತೆ? ನಾವು ಹೋರಾಟ ಈಗಾಗಲೇ ನಿಲ್ಸಿದೀವಿ, ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತು ಕರ್ನಾಟಕದ ಎಷ್ಟು 6 ಕೋಟಿ ಜನ ಜೈಲಿಗೆ ಇಲ್ಲ, ಇವತ್ತು ನಾವು ತಯಾರಾಗಿದ್ದೀವಿ. ಚೆಕ್ ಮಾಡಿ ಅಂತ ನಾವು ನೀರಿದ್ರು ಬಿಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿ ನೀವೇ ಬಂದು ನ್ಯಾಯ ಒದಗಿಸ್ಕೊಡಿ. ತಮಿಳುನಾಡಲ್ಲಿ ಎಷ್ಟು ನೀರಿದೆ, ಮೆಟ್ಟೂರು ಡ್ಯಾಮಲ್ಲಿ ಎಷ್ಟು ನೀರಿದೆ, ನಮ್ಮ ಕಾವೇರಿ ಕಣಿವೆ 4 ಡ್ಯಾಮ್ಗಳಲ್ಲಿ ಎಷ್ಟು ನೀರಿದ್ದಾವೆ, ಅದನ್ನು ಬಂದು ಚೆಕ್ ಮಾಡಿ ಅವ್ರಿಗೂ ನ್ಯಾಯ ಒದಗಿಸ್ಕೊಡಿ. ನಮ್ಗೇನು ಅವ್ರಿಗೆ ಕುಡಿಯೋಕೆ ನೀರು ಕೊಡಬೇಡಿ, ಅವ್ರಿಗೆ ಬೆಳೆಗೆ ನೀರು ಕೊಡಬೇಡಿ ಅಂತ ಹೇಳೋಷ್ಟು ನಾವು ನಮ್ಮ ನಾಡೇ ಕರುನಾಡು. ಅದರಿಂದ ನಾವು ಹೇಳ್ತಿರೋದೇನು, ಬಂದು ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿ ನೀವು ನೀರು ಬಿಡಿ ಅಂದ್ರೆ ಬಿಡ್ತೀವಿ. ಅದನ್ನ ಬಿಟ್ಬಿಟ್ಟು ಏಕಾಏಕಿ ಎಲ್ಲ ಕೂತ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಕೂತ್ಕೊಂಡು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ದಾನೆ ನೀರು ಬಿಡಿ ಅಂದ್ರೆ ಇದು ಮರಣ ಶಾಸನ. ಓಕೆ, ಅಂದ್ರೆ ಕರ್ನಾಟಕ ಅಂದ್ರೆ ಕರುನಾಡು. ಇಲ್ಲಿಯ ರೈತರಿಗೆ ಏನು ಇಲ್ಲಿಯ ಜನರು ಒಂದು ಶಾಂತಿ ಸದ್ಭಾವನೆ ಅಂತ ಬದುಕುವಂತ ಜನ ಇರೋದು. ತಮಿಳ್ನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳುವಂತ ಕೆಟ್ಟ ಜನಗಳು ನಾವಲ್ಲ ಅನ್ನುವಂಥದ್ದು ಮುಂದೆ ಮಾತಿ. ಸರ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಆಲ್ ರೈಟ್, ಓಕೆ. ಹಾಸನದಲ್ಲಿ ಸಹಜವಾಗಿ ಒಂದು ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಬೇರೆನೇ ಎದ್ದು ಹೊಲಾಮ ಇದ್ರೆ ಯಾರನ್ನ ಕೇಳೋಕ್ಕಾಗುತ್ತೆ? ಈ ಹಿನ್ನೆಲೆಯಲ್ಲಿ ತಜ್ಞರ ತಂಡ ಕಳುಹಿಸಿ ನಿಜಕ್ಕೂ ನಮ್ಮ ಹತ್ರ ನೀರಿನ ಲಭ್ಯತೆ ಇದೆ ಅಂತ ಅವರು ಕನ್ವಿನ್ಸ್ ಆದರೆ ನಾವು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ಆದರೆ ಜನ ಮಾತ್ರ ಈ ತೀರ್ಪಿನಿಂದ ಸಹಜವಾಗಿ ಒಂದು ರೀತಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಶ್ಯಾಮ್ ಸುಂದರ್ ಸರ್, ಅಂದರೆ ಈಗ ಏನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆಯಾ? ಯಾಕಂದ್ರೆ ನಮಗೆ 6,000 ಕ್ಯೂಸೆಕ್ ಬಿಡೋದು ಬಿಡದೇ ಇರೋದು ಸದ್ಯದ ಇಂಪಾರ್ಟೆನ್ಸ್ ಅಲ್ಲ. ಬೋರ್ಡ್ ಏನಿದೆ ಅದು ಶಾಶ್ವತವಾಗಿ ಕರ್ನಾಟಕಕ್ಕೆ ಡ್ಯಾಮೇಜ್ ಮಾಡಬಹುದಾದಂತಹ ಒಂದು ಸಂಗತಿ. ಯಾವ್ದು ಆಗ್ಬಾರ್ದು ಅಂತ ನಾವು ಅಂದ್ಕೊಂಡಿದ್ವೋ ಅದು ಇವತ್ತು ಆಗಿದೆ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡಿಲ್ಲ, ಅವರು ಡಿಮ್ಯಾಂಡ್ ಮಾಡಿಲ್ಲ. ಕೋರ್ಟೆ ತುಂಬಾ ಪ್ರೊಆಕ್ಟಿವ್ ಆಗಿ ಅದನ್ನ ಮಾಡಿ ಮುಗಿಸಿದೆ. ಈಗ ನಮ್ಮ ಹತ್ರ ಏನು ಉಳಿದಿಲ್ವಾ? ಬೇಕಾದಷ್ಟು ಉಳಿದಿದೆ, ಆತರ ಏನಿಲ್ಲ. ಈಗ ಅಫ್ಕೋರ್ಸ್ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಏನಿದೆ, ನೀರು ಬಿಡಿ 6,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತಕ್ಕಂಥ ಒಂದು ಆದೇಶ ಏನಿದೆ, ಅದನ್ನ ಮೋಸ್ಟ್ಲಿ ಅವರು ಅಂಡರ್ ಆರ್ಟಿಕಲ್ 144 ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ಬೋದು. ಬೈ ಚಾನ್ಸ್ ಅದಾದ್ಮೇಲೂ ನಾವು ಡಿಫೈ ಮಾಡಿದ್ದೇ ಆದರೆ ಎಲ್ಲೋ ಒಂದು ಕಡೆ ಈ 356 ಅಂದರೆ ಒಂದು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಲಿಕ್ಕೆ ಒಂದು ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ. ಬಟ್ 356 ಹಾಕ್ಲಿಕ್ಕೆ ಇಲ್ಲೊಂದು ದೊಡ್ಡ ಇದೇನಪ್ಪ ಅಂದರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಆಗಬೇಕು. ಕೇಂದ್ರ ಸರ್ಕಾರ BJPಯ ಪ್ರತಿನಿಧಿಗಳು ಸಹ ಒಂದು ರೆಸಲ್ಯೂಷನ್ಗೆ ಸೈನ್ ಹಾಕಿದ್ದಾರೆ. ಯಾಕೆಂದರೆ ಹಾಗಾಗಿ 356 ಮೇ ನಾಟ್ ಬಿ ಎ ಗುಡ್ ಆಪ್ಷನ್. 144 6,000 ಕ್ಯೂಸೆಕ್ಸ್ ನೀರು ಬಿಡಿಸ್ಲಿಕ್ಕೆ ಅರೆ ಸೇನಾ ಪಡೆಗಳನ್ನ ಅವ್ರನ್ನ ಕರ್ಕೊಂಬಂದು ಅಲ್ಲೇನ ಬಲವಂತವಾಗಿ ಬಿಡ್ಸಕ್ ಹೋದಾಗ ಅಫ್ಕೋರ್ಸ್ ನಮ್ಮ ನಾರಾಯಣ್ ಗೌಡ್ರು, ಕುರುಬೂರು ಶಾಂತಕುಮಾರ್ ಅಂತವರು, ಇಂಥ ಜನನಾಯಕರು ಇವರೆಲ್ಲ ಸುಮ್ಮನೆ ಇರೋದಿಲ್ಲ. ಫ್ರಿಕ್ಷನ್ ಆಗುತ್ತೆ. ಕಾನೂನು ಪ್ರಕಾರ ಏನು ಮಾಡ್ಬೋದು ಅಂದರೆ, ವಿವೇಕ್ ರೆಡ್ಡಿ ಅವರು ಆಗಲೇ ಹೇಳಿದಾಗೆ ಈಗಾಗಲೇ ಬಹಳಷ್ಟು ಮಾಡಬೇಕಾಗಿತ್ತು. BV ಆಚಾರ್ಯ ಅವರಂತೂ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು, ನಾವು ಯಾಕಿನ್ನ ಇವೆಲ್ಲ ಮಾಡ್ತಾ ಇಲ್ಲ, ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ. Nobody are able to understand this blindness, this deafness, this dumbness. ಹೆಂಗಿದ್ರು ಈಗ ಪಾಪ ಅವರೇನೋ ಲೆಟರ್ ಬರೆದಿದ್ದಾರಂತೆ ನಾರಿಮನ್ ಸಾಹೇಬರು, ನಾನಿನ್ನು ಬರಲ್ಲ ಅಂತ. ಅವ್ರಿಗೆ ದಯವಿಟ್ಟು ನೀವು ಗೇಟ್ ಪಾಸ್ ಕೊಡಿ, ಬೇರೆ ಯಾರಾದರೂ ಲಾಯರ್ಗಳು ಕೊಡಿ, ಯಂಗ್ ಲಾಯರ್ಸ್ನ ಎಂಗೇಜ್ ಮಾಡಿ. ಈಗ ಸುಪ್ರೀಂ ಕೋರ್ಟ್ಗೆ ಪ್ಲೀಸ್ ಸರ್, ಐ ವಿಲ್ ಲಿಸನ್ ಟು ಯು, ಕೈಂಡ್ಲಿ ಲಿಸನ್ ಟು ಮೀ ಆಲ್ಸೋ ಅಂತ ಹೇಳುವಂಥ ಒಂದು ಸ್ವಲ್ಪ ಈ ಅಂದರೆ ತೀರಾ ಮರ್ಯಾದೆಗೆ ಅಂಜತಕ್ಕಂಥ ಮರ್ಯಾದೆ ರಾಮಣ್ಣಂದ್ರು ನಮಗೆ ಈಗ ಬೇಕಾಗಿಲ್ಲ. ಸ್ವಲ್ಪ ನನ್ನ ಕತೆ ಇದು, ನೀನೇನಾದರೂ ಅನ್ಕೋ ಅಂತ ಹೇಳಿ
ಆರ್ಗ್ಯುಮೆಂಟ್ ಮಾಡ್ತಾರಲ್ಲ, ನಾವು ತಮಿಳ್ನಾಡು ಅಡ್ವೊಕೇಟ್ಸ್ನ ಈ ಒಂದು ಇದಕ್ಕೆ ಉದಾಹರಿಸ್ತೀವಿ. ಇನ್ಫ್ಯಾಕ್ಟ್ ಅವ್ರು ತುಂಬಾ ವಸಿಫೆರಸ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಏನಾದರೂ ಅನ್ಕೊಳಪ್ಪ ನಾನು ಹೇಳೋದನ್ನ ಹೇಳ್ಬೇಕು ನಿನಗೆ ಅಂತ. ಹಾಗಾಗಿ ಆ ರೀತಿಯ ಒಂದು ಜವಾಬ್ದಾರಿಯನ್ನು ಹೊತ್ತು ಲಾರ್ಜರ್ ಬೆಂಚ್ಗೆ ವಿ ಕೆನಾಟ್ ಡೂ ದಿಸ್ ಅಂತ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬಹಳ ಕ್ಲಿಯರ್ ಆಗಿರುವಂತ ಒಂದು ಮೆಸೇಜ್ ಏನಂತ, ನೀವು ಲೆಟರ್ ಕೊಟ್ಟು ಬಂದಿರಬಹುದು ಸುಪ್ರೀಂ ಕೋರ್ಟ್ಗೆ, ನಾವು 3 ದಿನ ಮಾಡ್ತೀವಿ, ಪ್ರತಿನಿಧಿಗಳನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಅಂತ. ನಾವು ಅದಕ್ಕೆ ಏನು ಮಾಡಲ್ಲ. ವಿ ಆರ್ ನಾಟ್ ಹಿಯರ್ ಫಾರ್ ಕಾವೇರಿ ಬೋರ್ಡ್ ಬಿಕಾಸ್ ದ ಮ್ಯಾಟರ್ ಇಸ್ ಸ್ಟಿಲ್ ಇನ್ ಲಿಸ್ಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚ್ ಅಂತ ಹೇಳಿ ವಾಪಸ್ ಬಂದು ದೆನ್ ಐ ಥಿಂಕ್ ವಿವೇಕ್ ರೆಡ್ಡಿ ಅವರು ಬೆಳಕು ಚೆಲ್ಬೋದು ಅದ್ರ ಮೇಲೆ. 6,000 ಕ್ಯೂಸೆಕ್ಸ್ ಮತ್ತೆ ನಾವು ಡಿಫೈ ಮಾಡಿದ್ರೆ, ಈಗ ಆಲ್ರೆಡಿ ಒಂದು ನಿರ್ಣಯ ತಗೊಂಡಾಗಿದೆ, ಸಂಕಷ್ಟ ಇದೆ ಅಂತ. ರಂಗನಾಥ್ ಅವರು ಒಂದು ಬ್ಯೂಟಿಫುಲ್ ಆದಂತ ಪಾಯಿಂಟ್ ಹೇಳಿದ್ರು. ಈಗ ನೀರು ತುಂಬಾ ಕಡಿಮೆ ಇರೋದ್ರಿಂದ ಕುಡಿಲಿಕ್ಕೆ ಬಿಟ್ಟು ಬೇರೆ ನೆನಕು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಸ್ವಲ್ಪ ಮಳೆ ಆಗಿದೆ, ಈ 1-2-3 ಇದರಲ್ಲಿ ಒಂದು TMCನೋ 2 TMCನೋ ಕಲೆಕ್ಟ್ ಆಗಿದೆ. ಅವುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ತೀರಾ ಮುಖಾಮುಖಿ ಜಿದ್ದಾಜಿದ್ದಿಯ ಕನ್ಫ್ರಂಟೇಷನ್ ಬೇಡ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಬಿಡ್ತಕ್ಕಂತ ಆಪ್ಷನ್ ಏನಾದ್ರೂ ಓಪನ್ ಮಾಡ್ಕೋಬಹುದೇನೋ. ಮತ್ತೆ ಒನ್ ಸೆಕೆಂಡ್ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಫ್ಲೋರ್ ಅಕಾರ್ಡಿಂಗ್ ಟು ಮೀ. ಅಲ್ಲ ಆಯ್ನೋ, ಈಗ ಎಲ್ಲ ಆಗೋಗಿದೆ ಸರ್. ಯಾವ ಬೋರ್ಡನ್ನ ಶಾಶ್ವತವಾದಂತಹ ಮೊಳೆ ಹೊಡಿತಾರೆ ಅನ್ನೋ ಭಯಕ್ಕೆ ನಾವು ನ್ಯಾಯಾಂಗ ನಿಂದನೆ ಆಗಬಾರ್ದು. ಅಟ್ಲೀಸ್ಟ್ ನಮ್ಮ ಹತ್ರ ಇರೋ ಒಂದು ಎಕ್ಸ್ಟ್ರಾ 2 TMC ನೀರು ಏನು ಬಂದಿದೆ ಅದನ್ನ ನಾವು ಹರಿಸ್ಬಿಡೋಣ. ಬಿಕಾಸ್ ಬೋರ್ಡ್ ವಿಚಾರ ಪ್ರಸ್ತಾಪ ಆಗದೆ ಇರಲಿ ಅಥವಾ ನಮಗೆ ಕೋರ್ಟ್ ಈ ವಿಚಾರದಲ್ಲಿ ಸದೆ ಬಡಿದೆ ಇರಲಿ ಅಂತ ನಾವು ಕೂಡ ತುಂಬಾ ತಲೆ ಬಗ್ಗಿಸಿ ನಡು ಬಗ್ಗಿಸಿ ಹೋಗ್ತಾ ಇದ್ವಿ. ಎಲ್ಲ ಆಗೋಗಿದೆ, ಈಗ ಆಗೋಗೋದೆಲ್ಲ ಇನ್ನೇನಿದ್ರು ಧೈರ್ಯವಾಗಿ ಎದುರಿಸ್ಬೇಕಷ್ಟೇ. ಸೊ ಧೈರ್ಯವಾಗಿ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ 2 TMC 3 TMC ನೀರ್ ಹರಿಸೋದು, ಇದ್ರ ಬಗ್ಗೆ ಚಿಂತನೆ ನಡೆಸಬೇಕಾ? ಏನ್ ಹೇಳ್ತೀರಿ ಕುರ್ಬುರು ಅವ್ರೆ? ಏನಿಲ್ಲ ಮೇಡಮ್, ಇದು ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ದೊಂಗ್ ಸೌದ್ಗೆ ಬೆಂಕ್ ಮಧ್ಯ ಅಂತ. ಅಂದ್ರೆ ನಾವು ಯಾವಾಗಲೂ ಕೂಡ ನ್ಯಾಯ ನೀತಿಯಿಂದ ಹೋಗ್ತಾ ಇದ್ರೆ ಇವರು ನಮ್ಮ ಮೇಲೆ ತಲೆ ಮೇಲೆ ಚಪ್ಪಡಿ ಎಳಿತಾನೆ ಇರ್ತಾರೆ. ನಾವು ಇನ್ ಬಿಟ್ಬಿಡ್ಬೇಕು. ಇವತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ವು, ನ್ಯಾಯಕ್ಕೆ ಗೌರವ ಕೊಡ್ತಿದ್ವು, ಅದೆಲ್ಲ ಹೊಡಿಬೇಕು, ಗೋಲಿ ಹೊಡಿಬೇಕು. ಹೊಡೆದು ಇವತ್ತು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ ಅಂತ ಹೇಳ್ಬೇಕು. ಮತ್ತೆ ನಿಮ್ ತೀರ್ಪನ್ನ ಧಿಕ್ಕರಿಸ್ತೀವಿ ಅಂತ ಹೇಳ್ಬೇಕು. ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಏನು ನಿರ್ವಹಣಾ ಮಂಡಳಿ ಮಾಡಿ ಕೊಟ್ಟಿದ್ದೀರಿ, ನೀವು ನಿರ್ವಹಣಾ ಮಂಡಳಿ ಮಾಡೋದಾದ್ರೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ, ನಿಮ್ಮ ಕೇಂದ್ರ ಸರ್ಕಾರದಿಂದ ಹೊರಗೆ ಬರ್ತೀವಿ ಅನ್ನುವಂತ ಬಿಸಿಯನ್ನ ಮುಟ್ಟಿಸ್ರೆ ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗ್ತದೆ. ಇವರೆಲ್ಲ ರಾಜಕಾರಣ ಮಾಡ್ಕೊಂಡು ಎಂಪಿಗಳು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಕರ್ನಾಟಕ ಅನ್ಯಾಯ ಆಗ್ತದೆ. ನಾವು ರೈತರು ಯಾರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ರಾಜ್ಯಾದ್ಯಂತ ಇದೇ ರೀತಿ ಚಳವಳಿ ಪ್ರಾರಂಭ ಮಾಡ್ತದೆ. ಇವ್ರಿಗೆಲ್ಲ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಪದೇ ಪದೇ ನಮ್ಮ ಮೇಲೆ ಗದಪ್ರಹಾರ ಮಾಡೋದು ಯಾವ ನ್ಯಾಯ? ನ್ಯಾಯಾಲಯ ಇರತಕ್ಕಂಥದ್ದು ನ್ಯಾಯ ಕೊಡ್ಲಿಕ್ಕೆ ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಮೈಸೂರಲ್ಲಿ ರೈತರ ಬೃಹತ್ ಸಮಾವೇಶವನ್ನ 5ನೇ ತಾರೀಕು ಮಾಡ್ತಾ ಇದ್ದೀವಿ. ಈ ನೀರಿನ ನಿರ್ವಹಣಾ ಮಂಡಳಿ ಮಾಡೋದು ಬೇಡ ಅನ್ನುವಂಥ ವಿಚಾರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಸಿಕೊಂಡು ಈ ಸಮಾವೇಶದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡು ಸದಸ್ಯರ ಹೆಸರನ್ನ ಸೂಚಿಸಿ ಅಂತ 4 ರಾಜ್ಯಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ 5ನೇ ತಾರೀಕು ಟೂ ಲೇಟ್ ಅಲ್ವಾ? ಅಷ್ಟೊತ್ತಿಗೆಲ್ಲ ಆಗೋಗಿರುತ್ತಲ್ಲ. ಇಲ್ಲ ಮೇಡಮ್, ಈಗ ಅವರು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ಬೇಕಲ್ಲ. ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡಬಾರ್ದು ಅವ್ರಿಗೆ. ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳ್ಬೇಕು. ನಮ್ ಶ್ಯಾಮ್ ಸುಂದರ್ ಅವ್ರು ಹೇಳಿದಂಗೆ ಒಪ್ಪಿಗೆ ಕೊಡಬೇಕಾದಂತ ಅಧಿಕಾರ ತಮಿಳುನಾಡಿಗೆ ಮಾತ್ರ ಇದೆ. ನಿರಾಕರಿಸುವ ಅಥವಾ ಒಪ್ಪಿಗೆ ಕೊಡಬೇಕಾದ ಅಧಿಕಾರ ತಮಿಳುನಾಡಿಗೆ ಮಾತ್ರ ಇದೆ, ಕರ್ನಾಟಕ ಇಲ್ಲ ಸರ್. ನೋಡಿದ್ರೆ ಗೊತ್ತಾಗೋದಿಲ್ವಾ? ಅಲ್ಲ, ಆದೇಶದಲ್ಲಿ ಹೇಳಬಹುದು. ಇಲ್ಲ ಮೇಡಮ್, ಬೋರ್ಡ್ ಆಕ್ಟ್ ನಲ್ಲಿ ಕರ್ನಾಟಕ ನಿರ್ವಹಣಾ ಮಂಡಳಿಗೆ ನಾವು ಹೆಸರನ್ನ ನಾಮಕರಣ ಮಾಡ್ಬೇಕಾರೆ ನಮ್ ರಾಜ್ಯದಿಂದ ಕೊಡ್ಬೇಕಲ್ಲ. ಯಾರು ಕೊಡೋದಿಲ್ಲ. ನಾವು ಹಾಗೇನ್ ಮಾಡ್ತಾರೆ? ನಮ್ ರಾಜ್ಯದಿಂದ ಯಾವ್ದಾದ್ರು ಅಧಿಕಾರಿ ನೇಮಕ ಮಾಡ್ಬೇಕಲ್ಲ. ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅವರು? ಅದನ್ನ ರಾಜ್ಯ ಸರ್ಕಾರ ಕಠಿಣವಾಗಿ ಮಾಡ್ಬೇಕಾಗ್ತದೆ. ಅಲ್ಲ, ರಾಜ್ಯ ಸರ್ಕಾರ ಇರಬೇಕು. ರಾಜ್ಯದ ಜನರ ನಿರ್ಧಾರಕ್ಕೆ ಬೆಲೆಯನ್ನ ಕೊಟ್ಟು ಸದನದ ನಿರ್ಣಯವನ್ನ ಹಾಗೆ ಮುಂದುವರಿಸಬೇಕು ಅನ್ನೋದು ತಮ್ಮ ಒತ್ತಾಯ. ಆದ್ರೆ ಕೋರ್ಟ್ ಕೂಡ ಈ ವಿಚಾರವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಇದು ಕೊನೆ ಎಚ್ಚರಿಕೆ ಅಂತ ಹೇಳಿದೆ. ತದನಂತರದ ಪರಿಣಾಮಗಳು ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಬಿಕ್ಕಟ್ಟಿನ ನಡುವೆ
ಅಲ್ಲಲ್ಲ, ಇವರು ನ್ಯಾಯಾಧೀಶರೇ ಸರಿ ಇಲ್ವಲ್ಲ. ಇವರು ತಮಿಳುನಾಡು ಪರವಾಗಿ ಕೆಲಸ ಮಾಡಿದವರು ಇವತ್ತು ನ್ಯಾಯಾಧೀಶರಾಗಿ ನಮ್ಮ ರಾಜ್ಯಕ್ಕೆ ಬರೆ ಆಗ್ತಾ ಇದ್ದಾರೆ. ಉದಯ ಲಲಿತ್ ಅವರು ಗೌರವಯುತವಾಗಿ ತಮ್ಮ ಸ್ಥಾನವನ್ನ ತೊರೆದು ಬೇರೆ ಹೋಗ್ಬೇಕಾಯ್ತು. ಇವ್ರು ತೀರ್ಪು ಕೊಡ್ಲಿಕ್ಕೆ ನೈತಿಕತೆನೇ ಇಲ್ಲ. ಈಗಲೂ ಕೂಡ ಅವಕಾಶ ಇದೆ. ಇವರು ತಮ್ಮ ರಾಜೀನಾಮೆ ಕೊಡಬೇಕು, ಅದೇ ಅವ್ರ ಸ್ಥಾನ ತೊರೆದು ಬೇರೆ ಕಡೆ ಹೋಗಿ ಬೇರೆ ಅವಕಾಶ ಮಾಡ್ಕೊಳ್ಳಿ, ಆಮೇಲೆ ನಾವು ಇವ್ರ ತೀರ್ಪನ್ನ ಗೌರವಿಸ್ತೀವಿ. ಈಗ ನಾವು ಯಾರು ಕೂಡ ಈ ತೀರ್ಪನ್ನ ಗೌರವಿಸಕ್ ಆಗೋದಿಲ್ಲ ಅಂತಕ್ಕಂಥ ಕಠಿಣವಾದ ಮಾತನ್ನ ರಾಜ್ಯ ಸರ್ಕಾರ ಹೇಳ್ಬೇಕಾಗ್ತದೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಜನ ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್ ವಿವೇಕ್ ರೆಡ್ಡಿ ಸರ್, ಈಗ ಒಂದು ವಿಷಯ ಅವ್ರು ಹೇಳೋದ್ರಲ್ಲಿ ಒಂದು ನೈಜತೆ ಇದೆ. ಈಗ ಉದಯ ಲಲಿತ್ ಅವರು ಹಲವಾರು ಬಾರಿ ಜಯಲಲಿತಾ ವಕೀಲರಾಗಿದ್ರು. ಅವ್ರು ವಕೀಲರಾದಾಗ ಅವ್ರು ತಿಳ್ಕೋಬೇಕಾಗಿತ್ತಲ್ಲ. ಒಂದ್ ನಿಮಿಷ, ವಕೀಲರಾದಾಗ ಎಷ್ಟು ಹಣ ಸಂಪಾದಿಸ್ತಾರೆ ಅವರಿಂದ. ಸ್ವಾಭಾವಿಕವಾಗಿ ನಾನೊಬ್ಬ ಕಕ್ಷಿದಾರಿಗೆ ನಾನು ವಕೀಲನಾದ್ರೆ ಅವನು ಫೀಸ್ ಕೊಟ್ಟಿರ್ತಾನೆ. ಆ ಫೀಸು ದೊಡ್ಡವರ ಕೇಸುಗಳನ್ನ ಪ್ರತಿನಿಧಿಸಿದಾಗ ಬಹಳ ದೊಡ್ಡ ಫೀಸೇ ಇರುತ್ತೆ. ಇದನ್ನ ನಾವು ಕೇಳಬಾರ್ದು ಅಂತಲ್ಲ, ಸಂವಿಧಾನದಡಿ ನಮಗೆ ಇರೋ ಒಂದು ಸ್ವಾತಂತ್ರ್ಯದಡಿ ನಾವು ಕೇಳಬೇಕಾಗಿರೋ ಒಂದು ಮೂಲಭೂತವಾದ ಒಂದು ಪ್ರಶ್ನೆ ಇದು. ಒಬ್ಬ ಜಡ್ಜ್ ಆಗಿ ನಿಂತ್ಕೊಂಡಾಗ ಎಲ್ಲರೂ ಕೂಡ ಇನ್ನಷ್ಟು ಒಂದು ಸ್ಪಾಟ್ಲೈಟ್ ಬರುತ್ತೆ ಆ ಜಡ್ಜಿನ ನಡತೆ. ಆಗ ನಾವು ಕೇಳೋ ಹಕ್ಕು ನಮ್ಗೆ ಇದ್ದೇ ಇದೆ. ಹೌದು ಸ್ವಾಮಿ, ನೀವು ಜಡ್ಜ್ ಆಗ್ತಾ ಇದ್ದೀರಾ, ನಮ್ಮ ಬಗ್ಗೆ ತೀರ್ಮಾನಗಳು ಕೊಡ್ತಾ ಇದ್ದೀರಾ, ಲಕ್ಷಾಂತರ ಜನರ ವಿರುದ್ಧ ಒಂದು ಆಕ್ರೋಶ ಇರೋ ಒಂದು ಕೇಸ್ನಲ್ಲಿ, ಎಲ್ಲರ ಜನರ ಒಂದು ಭಾವನಾತ್ಮಕ ಸಂಬಂಧ ಇರೋ ಕೇಸ್ನಲ್ಲಿ ನೀವು ಒಂದು ತೀರ್ಪು ಕೊಡ್ತಾ ಇದ್ದೀರಾ. ಇಂಥ ತೀರ್ಪು ಕೊಟ್ಟಾಗ ನೀವು ಹಿಂದೆ ಜಯಲಲಿತಾ ಹತ್ರ ಲಾಯರ್ ಆಗಿದ್ರಿ, ಸೊ ನೀವು ಎಷ್ಟು ಫೀಸ್ ತಗೊಂಡ್ರಿ ಅದು ಕೂಡ ಬಯಲಿಗೆ ಬರಲಿ, ಗೊತ್ತಾಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಮಗೂ ಗೊತ್ತಾದ್ರೆ ಜುಡಿಷಿಯಲ್ ಅಕೌಂಟಬಿಲಿಟಿ ಅನ್ನೋದೊಂದು ದೊಡ್ಡ ವಿಷಯ ಇವತ್ತು ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಎರಡು ರಾಜ್ಯಗಳ ನಡುವೆ ಈ ತರ ನ್ಯಾಯ ಒದಗಿಸಿದ್ರೆ ಇನ್ನು ಸಾಮಾನ್ಯ ಜನರು ಕೋರ್ಟ್ ಕಟ್ಟಲೆಗಳ ಹತ್ತಿದಾಗ ಅವ್ರ ಗತಿ ಏನು? ಕೋರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇವತ್ತು. ಕೋರ್ಟೇ ನಮಗೆ ನಮ್ಗಿರೋದು ಒಂದು ಲಾಸ್ಟ್ ರಿಸಾರ್ಟ್ ಅಥವಾ ಕೊನೆಯ ಒಂದು ಹಾದಿ ಅಂದ್ರೆ ಕೋರ್ಟು. ಆದ್ರೆ ಇವತ್ತಿನ ಸ್ಥಿತಿನಲ್ಲಿ ನೀವು ಕೂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ಕೊಡ್ಬೋದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಕೂಡ ಚರ್ಚಿಸಬೇಕಾಗುತ್ತೆ, ನಾವು ಕೂಡ ಕೇಳಬೇಕಾಗುತ್ತೆ, ಆರೋಗ್ಯಕರವಾದ ಚರ್ಚೆಗೆ ಅದನ್ನ ತರಬೇಕಾಗುತ್ತೆ. ಯಾರೂ ಕೂಡ ಅದ್ರ ಬಗ್ಗೆ ಹೆದರ್ಬೇಕಾಗಿಲ್ಲ. ಅದಕ್ಕಾಗೆ ಈ ವಿಷಯದಲ್ಲಿ ಬಹುಶಃ ಕುರುಬೂರು ಶಾಂತಕುಮಾರ್ ಅವರು ಹೇಳೋದು ಕರೆಕ್ಟ್. ರೈತರ ಆಕ್ರೋಶ ಇದೆ, ಜನಗಳ ಆಕ್ರೋಶ ಇದೆ. ಕುಡಿಯೋ ನೀರಿಗೆ ಬೇಕು ಅಂತ ನಮ್ಮ ವಿಧಾನಸಭೆ ಹೇಳಿದೆ. ಕುಡಿಯೋ ನೀರಿಗೆ ಇದು ಬೇಕೋ ಬೇಡೋ ಅಂತ ಒಂದು ಆಲಿಸ್ತಕ್ಕಂಥ ಒಂದು ಪ್ರಥಮವಾದ ಒಂದು ತನಿಖೆಯನ್ನ ಮಾಡಬಾರ್ದ? ಹೇಳ್ತಾ ಇದ್ದಾರಪ್ಪ ವಿಧಾನಸಭಾ, ಇದರಲ್ಲಿ ನೈಜತ್ವ ಎಷ್ಟಿದೆ? ಸುಮ್ಮನೆ ತಳ್ಳಾಕೋದಕ್ಕಾಗತ್ತಾ? ಕುಡಿಯೋ ನೀರು ಎಷ್ಟು ಬೇಕಾಗುತ್ತೆ? ಕುಡಿಯೋ ನೀರು ಅದನ್ನ ಬಗ್ಗೆ ಆರ್ಡರ್ನಲ್ಲಿ ಉಲ್ಲೇಖಗಳೇ ಇಲ್ಲ, ಅದ್ರ ಬಗ್ಗೆ ತೀರ್ಮಾನಗಳೇ ಇಲ್ಲ. ಇವ್ರು ಕುಡಿಯೋ ನೀರು ಬೇಕು ಅಂತ ಇದ್ದಾರೆ, ಆದರೂ ಕೂಡ 6,000 ಕೋಟಿ ಪರ್ ಡೇ ಅಂತಂದ್ರೆ ಈ ತರ ನ್ಯಾಯವನ್ನ ನಾವು ಒಪ್ಕೊಬೋದಾ ಅಂತ ನಾವು ಇವತ್ತು ಪಬ್ಲಿಕ್ನಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಕೋರ್ಟಿನ ಚರ್ಚೆಗಳು ಇಷ್ಟು ದಿನ ಬಹುಶಃ ಬಹಳ ಸುಲಭವಾಗಿ ನಾವು ಕೋರ್ಟಿನ ಎಲ್ಲಾ ಆದೇಶಗಳಿಗೂ ಇವತ್ತು ಇದೆ ಪವಿತ್ರತೆ. ಆದ್ರೆ ಇದನ್ನ ಚರ್ಚೆ ಮಾಡದೇ ಇದ್ರೆ ನಾವು ನಮ್ಮ ಸಂವಿಧಾನದಡಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಲೋಪ ಆಗುತ್ತೆ. ಇದನ್ನ ಚರ್ಚೆ ಮಾಡಿದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಮೇಲಿರೋ ಒಂದು ಗುರುತರವಾದ ಒಂದು ಜವಾಬ್ದಾರಿನ ನಾವೇ ನುಡ್ಚ್ಕೊಂತಾ ಇದೀವಿ. ಎಸ್ ವಿವೇಕ್ ರೆಡ್ಡಿ ಸರ್, ಈಗ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆ ಸಂದರ್ಭದಲ್ಲಿ ರಂಗನಾಥ್ ಸರ್ ಒಂದು ಮಾತನ್ನ ಹೇಳ್ತಾ ಇದ್ರು. ಸರ್, ಬಿಜೆಪಿ ಸಂಸದರು ಏನ್ ಸರ್ ಆಕ್ಟಿವ್ ಆಗಿಲ್ಲ, ಏನು ಮಾತಾಡ್ತಾ ಇಲ್ಲ ಅಂದಾಗ ಎಲ್ಲವನ್ನ ಹೇಳಕ್ಕಾಗಲ್ಲ ರೀ, ತೆರೆಮರೆಯಲ್ಲಿ ಅವರು ಕೂಡ ತಮ್ಮ ಎಫರ್ಟ್ಸ್ನ ಹಾಕ್ತಾ ಇರ್ತಾರೆ ಅಂತ. ಅದೆಲ್ಲ ಒಂದ್ ಕಡೆ ಎಫರ್ಟ್ 6,000 ಹೋಗಿ 3,000 ಆಗಿದ್ದನ್ನ ನಾವು ನೋಡಿದ್ವಿ. ನಿನ್ನೆ ಉಮಾಭಾರತಿ ಅವರ ಮಾತಲ್ಲೂ ಕೂಡ ಎಲ್ಲ ಒಂದ್ ಕಡೆ ಕರ್ನಾಟಕದ ಒಂದು ಸೂತ್ರ ಏನಿತ್ತು ತಜ್ಞರ ತಂಡಕ್ಕೆ, ಅದನ್ನ ಅವರು ತುಂಬಾ ಜೋರಾಗಿ ಹೇಳಿದ್ರು. ಅವಾಗ್ಲೂ ಕೂಡ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನಮ್ಮ ಸಂಸದರು ತುಂಬಾನೇ ಪ್ರಭಾವ ಬೀರಿದ್ದಾರೆ, ಅವರೇನು ಅನ್ಯಾಯದ ಪರವಾಗಲ್ಲ ನ್ಯಾಯದ ಪರವಾಗಿ ತಮ್ಮ ದನಿಯನ್ನ ರೇಸ್ ಮಾಡಿದ್ದಾರೆ ಅಂತ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಕರ್ನಾಟಕದ ಜನ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ವಿ ಮತ್ತು ಅಭಿನಂದನೆ ಸಲ್ಲಿಸಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಬೋರ್ಡ್ ಅನ್ನ 2 ದಿನ ರಚನೆ ಮಾಡ್ತೀರಾ ಅಂದ್ರೆ ಟೈಮ್ ತಗೊಳ್ಬೇಕಾಗಿತ್ತು ಅನ್ನೋದು ಕನ್ನಡಿಗರಾದಂತ ನಮ್ಮ ಬಯಕೆ. ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ 2 ರಾಜ್ಯಗಳಿಗೂ ಫೇವರ್ ಮಾಡದೆ ಸತ್ಯಾಂಶ ನ್ಯಾಯ ಎಲ್ಲಿದೆ ಅಲ್ಲಿ ಹಿರಿಯಣ್ಣನಾಗಿ ಕೇಂದ್ರ ಸರ್ಕಾರ ನಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಒಕ್ಕೂಟ ವ್ಯವಸ್ಥೆಯ ನಾಗರಿಕನ ಆಶಯ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಇದರಿಂದ ಕರ್ನಾಟಕಕ್ಕೆ ನೋವಾಗುತ್ತೆ, ಕರ್ನಾಟಕ ಇದರಿಂದ ನಿಜವಾಗ್ಲೂ ಕೂಡ ತೊಂದರೆಗೆ ಒಳಗಾಗುತ್ತೆ ಅಂತ ಅರಿವಿದ್ರು ಕೂಡ ಕೇಂದ್ರ ಸರ್ಕಾರ ಆಯ್ತು 2 ದಿನದಲ್ಲಿ ಮಾಡ್ಬಿಡ್ತೀನಿ ಅಂತ ಅಂದಿದ್ದು ಸಹಜವಾಗಿ ಕನ್ನಡಿಗರಿಗೆ ಅದನ್ನ ಅರಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇಷ್ಟು ದಿನ ಬಿಜೆಪಿ ಸಂಸದರು, ಬಿಜೆಪಿಯ ನಾಯಕರು, ದೆಹಲಿಯ ನಾಯಕರು ನಡೆಸಿದಂತಹ ಕಸರತ್ತು, ಪಟ್ಟಂತಹ ಶ್ರಮ ಎಲ್ಲ ನೀರಲ್ಲಿ ಹೋಮ ಆಗ್ಲಿಲ್ವಾ?
ಜನ ಈ ಪ್ರಶ್ನೆಯನ್ನ ಬಿಜೆಪಿ ನಾಯಕರನ್ನ ಕೇಳಿದಾಗ ಅವ್ರಿಗೆ ಉತ್ತರ ಕೊಡೋದಕ್ಕೆ ಏನು ಉಳಿತು ಹೇಳಿ? ನಿಮ್ಮ ಕೇಂದ್ರದ ನಾಯಕರೇ ನಿಮ್ಮನ್ನ ಬಿಟ್ಕೊಟ್ಬಿಟ್ರಲ್ಲ. ಬಿಜೆಪಿ ಸಂಸದರು ಹಾಗೂ ನಮ್ಮ ಕರ್ನಾಟಕ ಬಿಜೆಪಿ ನಾವು ನಾಯಕರು ಅವ್ರ ಎಫರ್ಟ್ ಹಾಕಿಲ್ಲ ಅಂತ ಹೇಳ್ತಾನೆ ಇಲ್ಲ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡ ತಂದಿದ್ದಾರೆ ಒಂದು ಒಳ್ಳೆಯ ಕೊನೆ ಅಂತ್ಯವನ್ನ ಕಾಣೋದಕ್ಕೆ. ಬಹುಶಃ ಇಲ್ಲಿ ಎಲ್ಲಿ ಆ ನ್ಯೂನ್ಯತೆ ಆಯಿತು, ಲೋಪ ಆಯಿತು ಅಂತ ನಾವು ಅವಲೋಕಿಸಬೇಕಾಗತ್ತೆ. ಹಾಗೂ ಕೋರ್ಟ್ನಲ್ಲಿ ಆ ಒತ್ತಡದ ಒಂದು ವಾತಾವರಣ ಕೋರ್ಟ್ನಲ್ಲಿ ಇದ್ದಾಗ, ಜಡ್ಜಸ್ಸು ಯಥೇಚ್ಛವಾಗಿ ಇದನ್ನು ಪ್ರೆಷರ್ ಆಗ್ತಾ ಇದ್ದಾಗ ಒತ್ತಡದಿಂದ ಕೇಂದ್ರದ ವಕೀಲರನ್ನ ಕೇಳಿದ್ರ ಅನ್ನೋ ವಿಷಯವು ಇಲ್ಲಿ ಪ್ರಸ್ತಾಪ ಆಗುತ್ತೆ. ಇನ್ನೊಂದೇನಂತಂದ್ರೆ ಬಹುಶಃ ಇನ್ನೊಂದೇನಂತಂದ್ರೆ ಕೇಂದ್ರ ವಕೀಲರು, ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥ ವಕೀಲರು ಇಂತಹ ಗಂಭೀರವಾದ ವಿಷಯಗಳು ಬಂದಾಗ ನನಗೆ ಒಂದಿನ ಇನ್ಸ್ಟ್ರಕ್ಷನ್ ಕೊಡಿ, 2 ದಿನ ಇನ್ಸ್ಟ್ರಕ್ಷನ್ ಕೊಡಿ. ಯಾಕೆಂದ್ರೆ ಇದು ಪೊಲಿಟಿಕಲ್ ನಿರ್ಧಾರ, ರಾಜಕೀಯವಾದ ನಿರ್ಧಾರ, ಇದು ಲಾಯರ್ ಕೊಡುವಂಥ ನಿರ್ಧಾರ ಅಲ್ಲ. ಹಲವಾರು ಬಾರಿ ನಾವು ವಕೀಲರಾಗಿ ಜಡ್ಜ್ ಕೇಳ್ತಾರೆ, ಏನ್ರಿ ನೋಡ್ರಿ ಈ ಕೇಸ್ನಲ್ಲಿ ಏನೂ ಸಾರಾಂಶ ಇಲ್ಲ, ನೀವು ವಿಡ್ರಾ ಮಾಡ್ಕೊಳ್ರಿ, ಇಲ್ಲರೆ ನಿಮಗೆ ಈ ಕೇಸ್ನ ಡಿಸ್ಮಿಸ್ ಮಾಡ್ತೀನಿ, ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ ನಿಮ್ಮ ಕಕ್ಷಿದಾರರಿಗೆ ಅಂದಾಗ ಮಧ್ಯಾಹ್ನದವರೆಗೂ ಟೈಮ್ ಕೊಡಿ, ನಾನು ಕಕ್ಷಿದಾರನ ಕೇಳ್ತೀನಿ. ಯಾಕೆಂದರೆ ಒಮ್ಮೆ ಕಕ್ಷಿದಾರರು ಇಲ್ಲ ಸರ್ ಈ ಜಡ್ಜ್ ಆದೇಶ ಮಾಡೋಂಗಿದ್ರೆ ಮಾಡಲಿ, ನಾವು ಮೇಲಿನ ಕೋರ್ಟ್ಗೆ ಹೋಗೋಣ ಅಂತಾರೆ, ಬರೀಲಿ ಆದೇಶ ಅಂತ. ಸೊ ಆ ಥರ ನಾವು ಟೈಮ್ ಕೇಳೋದುಂಟು. ಇಂಥ ಒಂದು ಗಂಭೀರವಾದ ಸ್ಥಿತಿಗಳಿದ್ದಾಗ, ಸನ್ನಿವೇಶಗಳಿದ್ದಾಗ, ಒಂದು 2 ರಾಜ್ಯಗಳ ಜಲವಿವಾದ ಇದ್ದಾಗ ಕೇಂದ್ರ ಸರ್ಕಾರದ ವಕೀಲರು, ಅಟಾರ್ನಿ ಜನರಲ್ ಆಗಲಿ ಯಾರೇ ಆಗಲಿ, ಯು ಕಾನ್ಸ್ಟಿಟ್ಯೂಟ್ ಅಂತಂದರೆ ಇದು ವೈಯಕ್ತಿಕವಾದ ನಿರ್ಧಾರನ ಅಥವಾ ಕೇಂದ್ರ ಸಮ್ಮತಿಸಿದ ನಿರ್ಧಾರನ ಅನ್ನೋದು ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಹಂತಕ್ಕೆ ಎಲ್ಲವೂ ರೆಡಿಮೇಡ್ ಆಗಿತ್ತು ಅಂತ ಅನ್ಸಲ್ವಾ ವಿವೇಕ್ ರೆಡ್ಡಿ ಅವರೇ? ಅಲ್ಲ, ರೆಡಿಮೇಡ್ ಅಂತಂದ್ರೆ ಅವ್ನು ಕೇಳಿದಿರಾನೆ ಹೇಗೆ ಹೇಳ್ತಾರೆ, ಕೇಳಿದಿರಾನೆ ಹೇಳೋದಕ್ಕೆ ಅಸಾಧ್ಯ. ಈ ಚರ್ಚೆ ಇನ್ನು ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಏನೇ ಆಗ್ಲಿ ನಮಗಂತೂ ತುಂಬಾನೇ ಬೇಜಾರಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಶ್ಯಾಮ್ ಅವರು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ವಿವೇಕ್ ರೆಡ್ಡಿ ಅವರೇ, ಇನ್ನು ಕುರುಬೂರು ಶಾಂತಕುಮಾರ್ ಅವರು 5ನೇ ತಾರೀಕು ಬೃಹತ್ ರೈತರ ಸಮಾವೇಶವನ್ನು ನಡೆಸಿ ನಾವು ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಸರ್ಕಾರ ಮಾತ್ರ ತನ್ನ ಒಂದು ನಿರ್ಣಯಕ್ಕೆ ಬದ್ಧವಾಗಿರಬೇಕು, ಇಡೀ ಕರ್ನಾಟಕದ ಜನತೆ ಅವರ ಜೊತೆ ಇರ್ತಾರೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಹಿಂಜರಿಯುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆಲ್ ರೈಟ್, ನೋಡೋಣ. ಸರ್ಕಾರ ಒಂದು ರೀತಿ ಅಡಕತ್ತರಿಯಲ್ಲಿ ಸಿಲುಕಿದೆ. ರಾಜ್ಯದ ಜನರ ಹಿತಾಸಕ್ತಿ ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಾಂಗ ನಿಂದನೆ ಮತ್ತು ಕೋರ್ಟ್ನ ಕಟ್ಟೆಚ್ಚರ ಮತ್ತು ಕಟುವಾದಂತಹ ಮಾತುಗಳು. ಸರ್ಕಾರ ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ತಾ, ಏನೇ ಆಗಲಿ ಕರ್ನಾಟಕಕ್ಕೆ ಇವತ್ತು ಒಂದು ರೀತಿ ಕೆಟ್ಟ ದಿನ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಾಪ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂತ ಬಗ್ಗೆ ಮಾಹಿತಿ ಇರುವಂತದ್ದು.